ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ನೋಡು, ಆದಷ್ಟು ಬೇಗ ನೀನು ಹಳ್ಳಿಗೆ ಹೊರಡು. ನಾನೇ ಕಾರ್ ತರ್ತೀನಿ. ಬೇಡ, ನೀವೇನು ಮಾಡಬೇಡಿ. ನಾನು ಹಳ್ಳಿಗೆ ಹೋಗಿ ನನ್ನ ತಾತಮ್ಮನ ಕಡೆ ಸಲ ನೋಡ್ತೀನಿ. ಹಾಗೆ ನಿಮ್ಗೂ ಒಂದು ಮಾತು ಹೇಳ್ತೀನಿ. ತಾತಮ್ಮ ಹೇಳ್ತು ಅಂತ ನೀವು ಈ ತಾಳಿ ಕಟ್ಟಿದ್ರಿ. ನಾನು ಇದನ್ನ ಸಾಯೋ ತನಕ ಕಟ್ಕೊಂಡಿರ್ತೀನಿ. ಆದ್ರೆ ನಾವಿಬ್ರು ಭೇಟಿ ಆಗೋದಿದೆ ಕಡೆ ಸಲ. ನಿಮ್ಮನ್ ಕೈ ಮುಗದ್ ಕೇಳ್ಕೊಳ್ತೀನಿ. ಇನ್ ಯಾವತ್ತಾದ್ರೂ ನಾನು ಸಿಕ್ಕಿದ್ರು ಕೂಡ ಗೊತ್ತಿಲ್ದಿರೋರ್ ತರ ಹೊರಟೋಗಿ. ತಾತಮ್ಮ 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 ಹಿಂಗಾಗೋಯ್ತವಯ್ಯ. ತಾತಮ್ಮ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ. ಮಾವಯ್ಯ, ಚಿಕ್ಕಪ್ಪ, ತಾತಮ್ಮನ್ ಯಾವತ್ತೂ ಮನೆಗ್ ಬರಲ್ಲ ಅಲ್ಲ? ಬರಲ್ಲ ಕಣಪ್ಪ. ಅದ್ಯಾವ್ರ ಹತ್ರ ಹೊರಟೋಗ್ಬಿಟ್ರೆ ಪುಣ್ಯ ತಿತ್ತಿ. ಜೀವ ಇರೋ ಗಂಟ ಕೇಳಿದವ್ರಿಗೆ ಇಲ್ಲ ಅಂತಿರ್ಲಿಲ್ಲ. ಕೈ ಚಾಚಿದ್ರೆ ಬರೀ ಹೇಳಿ ಯಾರನ್ನ ಕಳಿಸ್ತಾ ಇರ್ಲಿಲ್ಲ. ನನ್ನ ಮೊಮ್ಮಗಳು ಲಗ್ನ ಆದ್ರೆ ಸಾಕು, ನನ್ನ ಜೀವ ಹೊಂಟೋದ್ರು ಸರಿ ಅಂತ ಹೇಳ್ತಾ ಇದ್ರು ತಾತಮ್ಮ. ಸರಿ ನಂಜುಂಡಿ, ಲಚ್ಚಿಗೆ ಸುದ್ದಿ ಮುಡ್ಸಿದ್ರೇನಪ್ಪ? ಆ ಹುಡುಗಿ ಬರೋರ್ಗು ಅಪ್ಪ ಮಾಡ್ಬೇಡ್ರಿ ಕಣ್ರಪ್ಪ. ಆ ಹುಡುಗಿ ನಾವು ಪ್ರಾಣನೇ ಮಾಡಿಕೊಂಡಿತ್ತಿ ತಾತಮ್ಮ. ತಡ ಆದ್ರೂ ಪರವಾಗಿಲ್ಲ, ಕಾಯನ್ರಪ್ಪ ಎಲ್ಲ. ಚಿಕ್ಕಪ್ಪ, ಲಚ್ಚಕ್ಕ ಬಂದೇ ಬರ್ತಾಳಲ್ವಾ? ಚಂದು, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೆ? ಏನಿಲ್ಲಮ್ಮ, ಸುಮ್ಮನೆ ನಿಂತಿದ್ದೆ. ದೇವಸ್ಥಾನಕ್ ಬಂದೆ, ದೇವ್ರಿಗೆ ಕೈ ಮುಗ್ದೆ. ಮಂಗಳಾರತಿ ಆಗೋ ಹೊತ್ತಿಗೆ ಮಂಗ್ ಮಾಯ. ಯಾರೋ ಪರಿಚಯದವ್ರು ಸಿಕ್ಕಿ ಮಾತಾಡ್ತಾ ನಿಂತಿದ್ಯಾ? ಇಲ್ಲಮ್ಮ, ಸುಮ್ಮನೆ ನಿಂತಿದೆ ಅಂತ ಹೇಳಿದ್ನಲ್ಲ. ನೀನ್ ಯಾರ ಜೊತೆನೋ ಮಾತಾಡ್ತಾ ನಿಂತಿದ್ದನ್ನ ಈಗ ನಾನೇ ಕಣ್ಣಾರೆ ನೋಡಿದ್ದೀನಿ. ನೀನ್ ಯಾರ ಜೊತೆನೋ ಮಾತಾಡ್ತಾ ನಿಂತಿದ್ದನ್ನ ಈಗ ನಾನೇ ಕಣ್ಣಾರೆ ನೋಡಿದ್ದೀನಿ. ಅವರಾ? ಅವ್ರು ಯಾರು ಅಂತಾನೆ ಗೊತ್ತಿಲ್ಲಮ್ಮ. ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ಬಸ್ ನಂಬರ್ ಯಾವ್ದು ಅಂತ ಕೇಳಿದ್ರು, ಹೇಳ್ತಿದ್ದೆ ಅಷ್ಟೆ. ಚಂದು, ಇದು ದೇವಸ್ಥಾನ. ದೇವಸ್ಥಾನದಲ್ಲಿ ಸುಳ್ಳು ಹೇಳ್ಬಾರ್ದು ಮಗನೇ. ನೀನ್ ಏನೋ ನನ್ನಿಂದ ಮುಚ್ಚಿಡ್ತಾ ಇದೀಯ. ನೀನೇನೋ ತಪ್ಪು ಮಾಡಿದ್ಯಾ ಚಂದು. ಆ ಅನುಮಾನ ನನಗೆ ತುಂಬಾ ದಿವಸದಿಂದ ಇದೆ. ಅಮ್ಮ, ಹಾಗೆಲ್ಲ ಏನೇನ ಸುಮ್ಮನೆ ಕಲ್ಪಿಸ್ಕೋಬೇಡಮ್ಮ. ಅಂಥದ್ದು ಏನೂ ಇಲ್ಲ. ಯಾಕೆ ಆ ರೀತಿ ಯೋಚನೆ ಮಾಡ್ತೀಯ? ಹಾಗಾದ್ರೆ ನನ್ನ ಹತ್ರ ಸುಳ್ಳು ಯಾಕೆ ಹೇಳ್ತಾ ಇದೀಯಾ? ದೇವಸ್ಥಾನದಲ್ಲಿ ದೇವ್ರ ಮುಂದೆ ನಿಂತು ಹೇಳ್ತಾ ಇದ್ದೀನಿ ಮಗನೇ, ಸುಳ್ಳು ಹೇಳೋದು ತಪ್ಪು. ನೀನ್ ಯಾಕೆ ನನ್ನ ಹತ್ರ ನಿಜ ಹೇಳ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಸುಳ್ಳು ಯಾಕೆ ಹೇಳ್ತೀಯ?
ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಸತ್ಯ ಕಹಿಯಾಗಿರುತ್ತೆ ನಿಜ, ಆದ್ರೆ ಅಸಹ್ಯವಾದ ಸಿಹಿಯಾದ ಸುಳ್ಳಿಗಿಂತ ಕಹಿಯಾದ ಸತ್ಯ ಸಹಿಯ ಮಗನೇ. ಇವತ್ತು ನಿನ್ನ ನಿಶ್ಚಿತಾರ್ಥದ ದಿನ, ಎಲ್ಲರ ಜೀವನದಲ್ಲಿ ಬರೋ ಅಪರೂಪದ ಒಂದೇ ಒಂದು ದಿನ. ಇನ್ನು ಮುಂದೆ ನಾವಿಬ್ರು ಒಂದು ಅಂತ ನೀನು ನಿನ್ನ ಬಾಳ ಸಂಗಾತಿಗೆ ಭಾಷೆ ಕೊಡೋ ದಿನ. ಎರಡು ಮನಸ್ಸು, ಎರಡು ಹೃದಯ, ಎರಡು ಜೀವ ಒಂದಾಗ್ಬೇಕು ಅಂದ್ರೆ, ನಿನ್ನ ಸಂಬಂಧದ ಸೌಧ ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಅದರ ಅಡಿಪಾಯ ಸತ್ಯ ಆಗಿರ್ಬೇಕು ಮಗನೇ. ಸುಳ್ಳಿನ ಅಡಿಪಾಯದ ಮೇಲೆ ಗಾಳಿಗೋಪುರನೇ ನಿಲ್ಲೋದಿಲ್ಲ. ತಾಯಿ ಹತ್ರ ನಿಜ ಹೇಳ್ದೆ ಇದ್ರೂ ಪರವಾಗಿಲ್ಲ, ಆದ್ರೆ ನಿನ್ನ ನಂಬಿ ಪ್ರೀತಿಸಿ ಮದುವೆ ಆದ ಹುಡುಗಿ ಹತ್ರ ಯಾವತ್ತೂ ಸುಳ್ಳು ಹೇಳ್ಬೇಡ ಚಂದು. ನಂಬಿಕೆ ಇಲ್ಲದ ಸಂಬಂಧ, ವಿಶ್ವಾಸ ಇಲ್ಲದ ಬಾಂಧವ್ಯ ಸೂತ್ರಾಹಾರದ ಗಾಳಿಪಟದ ಹಾಗೆ ದಿಕ್ಕಾಪಾಲಾಗಿ ಹೊಟ್ಟೋಗುತ್ತೆ. ಇವತ್ತು ನಿನ್ನ ಶುಭ ದಿನ. ಇವತ್ತು ಏನೇನೋ ಹೇಳಿ ನಿನ್ ಮನ್ಸಿಗೆ ಬೇಜಾರು ಮಾಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ತಾಯಿಯಾಗಿ ನನ್ನ ಮಗನಿಗೆ ಇಷ್ಟ ಮಾತನ್ನ ನಾನು ಹೇಳಲೇಬೇಕಿತ್ತು. ಬಾ ಮನೆಗೆ ಹೋಗೋಣ ಚಂದು, ತುಂಬಾ ಕೆಲಸ ಇದೆ. ಶಾನ್ ಬೊಗ್ರೆ, ಗಟ್ಟಿ ಜೀವ, ಗಟ್ಟಿ ಜೀವ, ಮಲಗಲಿಲ್ಲ, ಕೊರಗಲಿಲ್ಲ. ಜೀವ ಹೋದ್ರೆ ಹಿಂಗ್ ಹೋಗ್ಬೇಕು. ನೋಡಪ್ಪ, ಲಚ್ಚಿ ಇರೋ ಗಂಟ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ಲು. ಅವಳು ಮದುವೆಯಾಗಿ ಹೋಗಿದ್ದೆ, ಬಂತು ನೋಡಿ ವಕ್ರ. ಇಷ್ಟು ದಿವಸ ಬದುಕಿದ್ರಲ್ಲ, ಅದೇ ದೊಡ್ಡದು. ನಮ್ಮ ಕೈಯಾಗ ಏನಾದೆ, ಅವನ್ ಕರೆದಾಗ ಹೋಯ್ತಾ ಇರಬೇಕು. ದಿಟ ಹೊಂಟೋದ್ಲಲ್ಲಪ್ಪ. ರುದ್ರಣ್ಣ, ನನ್ನ ಮತ್ತವ ಹೆಂಗ್ ಮಲಗವ್ಳೆ? ನಾನ್ ತಪ್ಪು ಮಾಡಿದ್ರೆ ಎತ್ತಾಡ್ತಿದ್ದು, ಅನ್ನಕ್ಕೆ ತುಪ್ಪ ಹಾಕಿದ್ ಮಾತ್ರ ಮರಿತಿರ್ಲಿಲ್ಲ. ಈ ಮನೆಗೆಲ್ಲ ಮೂರನೇ ಕಣ್ಣಂಗಿದ್ಲು, ಕಣ್ಣು ಮರೆಗೆ ಹೊಂಟೋದಲ್ಲಮ್ಮ. ಸಮಾಧಾನ ಮಾಡ್ಕೊನಾಗವ. ಇಲ್ಲಿಗೆ ಬಂದ್ಮೇಲೆ ಎಲ್ರು ಒಂದಲ್ಲ ಒಂದಿನ ಹೋಗ್ಲೇಬೇಕು ಕಣವ. ಇಲ್ಲಿ ಯಾರು ಶಾಶ್ವತ ಅಲ್ಲ, ಯಾವುದು ಶಾಶ್ವತ ಅಲ್ಲ. ಇಷ್ಟು ದಿವಸ ನಮ್ ಕೂಟ ಇದ್ಲಲ್ಲ, ಅದೇ ನಮ್ ಪುಣ್ಯ ಅಂತ ತಿಳ್ಕೋಬೇಕು. ಹೆಂಗ್ ಸಮಾಧಾನ ಮಾಡ್ಕೊಂಡಿದ್ರು ತಣ್ಣ? ಪುಣ್ಯ ಆಗಿದ್ದೀನ ಮತ್ತೆ ಹೊಂಟದ್ದು. ಈ ಪಾಪ್ ಕಿಡಿ ಹಾಕಿರ್ಬೇಕು. ಆಳ ದೇವ್ರು ಅವಳು ಕರ್ಕೊಳ್ಳೋದ್ ಬದಲು ನನ್ನ ಕರ್ಕೊಂಬಾರ್ದಾಗಿತ್ತ. ಅಯ್ಯೋ ಅಥವಾ ಇಲ್ಲಿ ಯಾರಿರ್ಬೇಕು, ಯಾರು ಹೋಗ್ಬೇಕು ಅನ್ನೋದು ನಮ್ಮಿಚ್ಛೆ ಅಲ್ಲ ಕಣವ, ಎಲ್ಲ ಶಿವನಿಚ್ಛೆ. ಬಸವಾ, ಪೊರೆಗೌಡ, ಎಲ್ರಿಗೂ ಸಮಾಧಾನ ಹೇಳ್ಬೇಕಾದವ್ರು ನೀವೇ ಹತ್ಕೊಂಡು ನಿಂತ್ಕೊಂಡ್ರೆ ಹೆಂಗ್ರಪ್ಪ? ರುದ್ರಣ್ಣ, ಹೆಂಗ್ ಸಮಾಧಾನ ಮಾಡ್ಕೊಳ್ಳೋದು? ನಮ್ಮ ಹಟ್ಟಿದ್ ದೇವ್ರು ಇದ್ದಂಗಿದ್ಲು. ನಮ್ಮ ಅಪ್ಪ ಅವನ್ನ ಬುಟ್ಟಿ ಅಕ್ಕನ ಜೊತೆ ಈ ಹಟ್ಟಿಗೆ ಬಂದ್ಮ್ಯಾಕೆ ನನ್ನ ಹಟ್ಟಿ ಮಗನಂಗ್ ನೋಡ್ಕೊಂಡ್ಲು. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅನಾಥರನ್ನ ಮಾಡಿ ಹೊಂಟೋಗ್ಬಿಟ್ಲು. ನಮ್ಮ ಹಟ್ಟಿದ್ ದೇವ್ರು ಹೆಂಗ್ ಮಲ್ಗದ ನೋಡು. ರುದ್ರಣ್ಣ, ಇನ್ನೊಂದು ಜನ್ಮ ಅಂತಿದ್ರೆ ಈ ತಾಯಿ ಹೊಟ್ಟೆನಾಗೆ ಹುಟ್ಬೇಕು ನಾನು. ಅದು ನನ್ನ ಆಸೆ. ಆ ಕೇಟರ್ಸ್ ಎಲ್ಲ ಬಂದ್ಬಿಡ್ತಾರೆ, ಅವ್ರಿಗೆ ಎಲ್ಲಿ ಜಾಗ ನೀವು ತೋರಿಸ್ಬೇಕು. ಹೊರಟ್ವಿ, ನಾವ್ ಇನ್ನೊಂದು 2 ನಿಮಿಷದಲ್ಲಿ ಹೊರಡ್ತೀವಿ. ಲಗೇಜ್ ಎಲ್ಲ ಕಾರಲ್ಲಿ ಇಡ್ಸಾಯ್ತಾ? ಓ, ಆಗ್ಲೇ ಇಟ್ಟಾಯ್ತು. ಎಷ್ಟೊತ್ ಮಾಡ್ತೀಯಾ? ಪಪ್ಪ, ಚಿನ್ನು ನೋಡು ಎಷ್ಟು ಸಖತ್ತಾಗಿ ಮೆಹಂದಿ ಹಾಕಿದಾಳೆ. ಹೇ, ಬ್ಯೂಟಿಫುಲ್. ಇಟ್ಸ್ ರಿಯಲಿ ವರ್ಕ್ ಆಫ್ ಅನ್ ಆರ್ಟ್. ಚಿನ್ನು ಇಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ವೆರಿ ಗುಡ್. ಮಮ್ಮಿ ಚೆನ್ನಾಗಿದ್ಯಾ? ಪಾರ್ಲರ್ಗೆ 1000 ರೂಪಾಯಿ ಬಿಸಾಕಿದ್ರೆ ಇದ್ರ ಅಪ್ಪನಂಗಿರ್ತಿತ್ತು ಡಿಸೈನ್. ಅಪ್ಪ ಮಗಳು ಇಬ್ರಿಗೂ ಅವಳು ಏನೇ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಅದು ನನ್ಗೆ ಅರ್ಥ ಆಗಿ ತುಂಬಾ ದಿನಾನೇ ಆಯ್ತು. ನಮ್ಮನ್ನ ಇಷ್ಟಪಟ್ಟವರು ನಮ್ಮ ಹತ್ರ ಕುತ್ಕೊಂಡು
ನಮ್ ಕೈ ಹಿಡ್ಕೊಂಡು ನಗ್ನಗ್ತಾ ಮೆಹಂದಿ ಹಚ್ಚಿತಿದ್ರೆ ಅದ್ರ ಸುಖನೇ ಬೇರೆ ಅಮ್ಮ. ದುಡ್ಡು ಬಿಸಾಕಿ ಎಲ್ಲಾ ಸುಖನೂ ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಪಾಪ? ಈ ವಿಷಯದಲ್ಲಿ ಐ ಆಮ್ ವಿತ್ ಯು. ಕೈಲಾಶ್, ಈಗ ಟೈಮ್ ಎಷ್ಟು ಗೊತ್ತಾ? 8 ಗಂಟೆ. ಪಾರ್ಟಿ ಹಾಲಲ್ಲಿ ತುಂಬಾ ಕೆಲ್ಸಗಳಿರುತ್ತೆ. ಪಾಪ ತಾಳು, ಚಿನ್ನು ಇನ್ನೂ ಬಂದಿಲ್ಲ. ಚಿನ್ನು ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ್ಲಮ್ಮ. ಆ ದರಿದ್ರದವಳಿಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಇವತ್ತೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತ. ಗೊಂಬೆ, 1000 ರೂಪಾಯಿ ಕೊಟ್ಟು ಮೊಬೈಲ್ ಕೊಡ್ಸಿದ್ಯಲ್ಲ, ಆ ಕತ್ತೆನ್ ಕೇಳು ಎಲ್ಲಿದ್ದಾಳೆ ಅಂತ. ಅಮ್ಮ, ಚಿನ್ನು ಫೋನ್ ಮರ್ತ್ ಹೋಗಿದ್ದಾಳೆ. ಛೇ, ಅವಳು ಎಷ್ಟು ಸಲ ಹೇಳಿದ್ರು ಬುದ್ಧಿನೇ ಬರಲ್ಲ. ಮಂಗನ್ ಕೈಲಿ ಮಾಣಿಕ್ಯ ಕೊಟ್ಟಾಗ ಆಯ್ತು. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಕೈಲಾಶ್? ಏನ್ ನೀವಿಬ್ರು ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ? ಇವತ್ತು ನನ್ನ ಮಗಳು ಎಂಗೇಜ್ಮೆಂಟ್. ಎಲ್ಲದಕ್ಕೂ ಒಂದು ಒಳ್ಳೆ ಮುಹೂರ್ತ ಅಂತಿರುತ್ತೆ. ಯಾವಳೋ ಕೆಲಸದವಳಿಗೋಸ್ಕರ ನನ್ ಕಾಯಷ್ಟು ತಾಳ್ಮೆ ಇಲ್ಲ. ಬನ್ನಿ ಹೋಗೋಣ. ಕಲ್ಪನಾ, ಮುಹೂರ್ತ ಇರೋದು 10:47. ಈಗ ಇನ್ನು 8 ಗಂಟೆ. ಯಾಕೆ ಗಾಬರಿ ಆಗ್ತೀಯಾ? ಕೈಲಾಶ್, ಎಂಗೇಜ್ಮೆಂಟ್ ನನ್ನ ಮಗಳದು. ನಾವು ನೆಂಟ್ರ ತರ ಮುಹೂರ್ತ ಟೈಮ್ಗೆ ಹೋಗಕ್ಕಾಗತ್ತಾ? ಕಲ್ಪನಾ, ಶಟ್ ಅಪ್ ಕೈಲಾಶ್. ಯಾವುದು ಮಿತಿ ಮೀರ್ಬಾರ್ದು. ಅಲ್ಲ ಕಲ್ಪನಾ, ನೀನ್ ಸುಮ್ನಿರು ಪಾಪ. ಮಮ್ಮಿ ಯಾವಾಗ್ಲೂ ಹೀಗೇನೆ. ಚಿನ್ನು ವಿಷಯ ಬಂದಾಗೆಲ್ಲ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಇದು ಇಡೀ ಜಗತ್ಗೆ ಗೊತ್ತು. ಅಕ್ಕ, ಚಿನ್ನು ನೋಡು, ನೀನ್ ಹಾಕಿರೋ ಮೆಹಂದಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಚಿನ್ನು, ಏನಾಯ್ತು? ಯಾಕೆ ಅಳ್ತಿದ್ಯಾ? ಚಿನ್ನು, ಏನಾಯ್ತು ಅಂತ ಹೇಳು. ಅಕ್ಕ, ನನ್ನ ತಾತಮ್ಮ ತೀರೋಯ್ತಂತೆ.